ಗೆಳೆಯರೇ, ಜ್ಞಾನಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನಮ್ಮ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಕನ್ನಡ ಎನೆ ಕುಣಿದಾಡುವುದೆನ್ನೆದೆ, ಕನ್ನಡ ಎನೆ ಕಿವಿ ನಿಮಿರುವುದು. ರಸಋಷಿ ಕುವೆಂಪು ಅವರ ಈ ಮಾತಿನಂತೆ ಹೇಳುತ್ತಾ ಹೋದರೆ ಕನ್ನಡಿಗರ ಮನಸ್ಸು ಸಂತೋಷವಾಗುತ್ತದೆ. ಕರುನಾಡು, ಕಮ್ಮಿತ್ತು ನಾಡು, ಕುಂತಳ ದೇಶ, ಕರ್ನಾಟಕ ಇವು ಕನ್ನಡ ನಾಡಿನ ಪ್ರಾಚೀನ ಹೆಸರುಗಳು. ನಾಡು ಎಂದರೆ ಕಪ್ಪು ಮಣ್ಣಿನ ನಾಡು ಮತ್ತು ಎತ್ತರದ ಪ್ರದೇಶ ಎಂದರ್ಥ. ಎಂ ನಂಜುಂಡಸ್ವಾಮಿ ಅವರ ಸಂಶೋಧನೆಗಳ ಪ್ರಕಾರ ಕನ್ನಡ ಭಾಷೆಗೆ 10,000 ವರ್ಷಗಳ ಇತಿಹಾಸವಿದೆ ಎಂದು ತಿಳಿಸಿದ್ದಾರೆ. ಕನ್ನಡದ ಕುಮುದೆಂದು ಋಷಿ ಬರೆದಿರುವ ಸಿರಿ ಭೂ ವಲಯ ಎಂಬ ಕನ್ನಡ ಗ್ರಂಥದಲ್ಲಿ ಕನ್ನಡ ವೇದಗಳ ಕಾಲದಿಂದಲೂ ಬಳಕೆಯಲ್ಲಿತ್ತು ಎಂದು ಉಲ್ಲೇಖವಾಗಿದೆ. ಗೆಳೆಯರೇ, ರಾಮಾಯಣದ ಪ್ರಕಾರ ದಂಡಕಾರಣ್ಯ ಪ್ರದೇಶವೇ ಈಗಿನ ಕರ್ನಾಟಕವಾಗಿದೆ. ಮಹಾಭಾರತದಲ್ಲಿ ಚಂದ್ರಹಾಸ ಎಂಬ ರಾಜ ಕುಂತಳ ದೇಶವನ್ನು ಆಳುತ್ತಿದ್ದ. ಮಾರ್ಕಂಡೇಯ ಪುರಾಣದಲ್ಲಿ, ವರಾಹಮಿಹಿರನ ಬೃಹತ್ ಸಂಹಿತದಲ್ಲಿ ಹಾಗೂ ಭಾಗವತದಲ್ಲಿ ಕರ್ನಾಟಕದ ಬಗ್ಗೆ ಉಲ್ಲೇಖಗಳಿವೆ. ತಮಿಳಿನ ತೊಳಕಾವ್ಯಂ ಮತ್ತು ಶಿಲಪ್ಪದಿಕಾರಂ ಎಂಬ ಪ್ರಾಚೀನ ಕೃತಿಯಲ್ಲಿ ಕನ್ನಡಿಗರನ್ನು ಕರುನಾಡರ್ ಮತ್ತು ಕರುನಾಟರ್ ಎಂದು ಉಲ್ಲೇಖ ಮಾಡಿದ್ದಾರೆ. ಪ್ರಾಚೀನ ಸುಮೇರಿಯನ್ ನಾಗರಿಕತೆ ಈಗಿನ ಇರಾಕ್ ದೇಶದಲ್ಲಿ 6,000 ವರ್ಷಗಳ ಹಿಂದೆ ಇದ್ದ. ಅಲ್ಲಿನ ಭಾಷೆ ಸುಮೇರ್ನಲ್ಲಿ 5 ಉರಿ, ಊರು ಮುಂತಾದ ಕನ್ನಡ ಪದಗಳಿವೆ. ಅಮೆರಿಕದ ಮಾಯ ಮತ್ತು ಅಜಟೆಕ್ ನಾಗರಿಕತೆಗಳಲ್ಲಿ ಈ ಜನಾಂಗ ಉಪಯೋಗಿಸುತ್ತಿದ್ದ ಭಾಷೆ ಅತ್ಯಂತ ಪುರಾತನವಾಗಿದೆ. ಇವರ ಭಾಷೆಯಲ್ಲಿ ಕರ್ಮ, ಕಿಚ್ಚು, ಚುಚ್ಚು, ಕರ್ನಾಟ, ಕಚ್ಚು, ಕಹಿ, ಅಜ್ಜ, ತಾತ, ಮುಚ್ಚು, ಪಗಡೆ ಆಟ, ಕೋಟೆ, ಪಾಪಸ್ ಕಳ್ಳಿ, ಪೆಟ್ಟಿಗೆ ಮುಂತಾದ ಅನೇಕ ಕನ್ನಡ ಪದಗಳಿವೆ. ಕರ್ನಾಟಕದಿಂದ ಅಮೆರಿಕ ಖಂಡದ ಮಾಯಾ ನಾಗರಿಕತೆಗೆ ಕನ್ನಡ ಪದಗಳು ಹೋಗಿದೆ ಎಂದು ವಿದ್ವಾಂಸರು ತಿಳಿಸಿದ್ದಾರೆ. ಕ್ರಿಸ್ತಶಕ 100ರಿಂದ 170ರವರೆಗೆ ಬದುಕಿದ್ದ ಗ್ರೀಕ್ನ ಭೂಗೋಳಶಾಸ್ತ್ರಜ್ಞ ಕ್ಲಾಡಿಯಸ್ ಟಾಲೆಮೆ ಬಾದಾಮಿ, ಪಟ್ಟದಕಲ್ಲು, ಮುದುಗಲ್, ಬನವಾಸಿ, ನೇತ್ರಾಣಿ, ಹೂವಿನ ಹಿಪ್ಪರಗಿ, ಮಲ್ಪೆ, ಕಲ್ಕೇರಿ ಎಂಬ ಊರುಗಳನ್ನು ಹೆಸರಿಸಿದ್ದಾನೆ. ಗೆಳೆಯರೇ, ಇವೆಲ್ಲ ಅಪ್ಪಟ ಕನ್ನಡದ ಊರುಗಳಾಗಿವೆ. ಕ್ರಿಸ್ತಪೂರ್ವ 268ರಿಂದ 232ರವರೆಗೆ ಅಶೋಕ ಚಕ್ರವರ್ತಿಯ ಕಾಲದಲ್ಲಿ ಕರ್ನಾಟಕ ಮೊದಲ ಅಕ್ಷರಸ್ಥ ಪ್ರದೇಶವಾಗಿತ್ತು. ಅಶೋಕನ 17 ಶಾಸನಗಳಲ್ಲಿ 9 ಶಾಸನಗಳು ಕರ್ನಾಟಕದಲ್ಲಿ ಸಿಕ್ಕಿವೆ. ಬನವಾಸಿಯ ಕದಂಬರ ದೊರೆ ಕಾಕುತ್ಸವರ್ಮನು ಕ್ರಿಸ್ತಶಕ 425ರಲ್ಲಿ ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡಿದನು. ಉತ್ತರ ಭಾರತದ ಭಾಷೆಗಳಾದ ಹಿಂದಿ, ಬಂಗಾಳಿ, ಗುಜರಾತಿ, ಪಂಜಾಬಿ, ರಾಜಸ್ಥಾನಿ ಹೀಗೆ ಉತ್ತರ ಭಾರತದಲ್ಲಿ ಈಗ ಚಾಲ್ತಿಯಲ್ಲಿರುವ ಯಾವ ಭಾಷೆಗೂ 1,000 ವರ್ಷಕ್ಕಿಂತ ಜಾಸ್ತಿ ಪ್ರಾಚೀನತೆ ಇಲ್ಲ. ಕನ್ನಡದ ಪ್ರಥಮ ರಾಷ್ಟ್ರಕವಿಗಳಾದ ಗೋವಿಂದ ಪೈ ಅವರು ಆಕ್ಸಿರಿಂಕಸ್ ಪಾಪ್ಪಿರಿ ಎಂಬ ಪ್ರಾಚೀನ ಗ್ರೀಕ್ ನಾಟಕದಲ್ಲಿ ಕೆಲವು ಕನ್ನಡ ಪದಗಳ ಇರುವಿಕೆಯನ್ನು ಗುರುತಿಸಿದ್ದಾರೆ. ಹಬ್ಬ, ತೆರಿಗೆ, ಸಂರಕ್ಷಿಸು, ಎತ್ತು, ಹೊಸೆ ಮುಂತಾದ ಪದಗಳು ಕನ್ನಡ ಭಾಷೆಯಿಂದ ಗ್ರೀಕ್ ಭಾಷೆಗೆ ಹೋಗಿದೆ ಎಂದು ತಿಳಿಸಿದ್ದಾರೆ. ಈ ನಾಟಕವು ಕ್ರಿಸ್ತಪೂರ್ವ 1ನೇ ಶತಮಾನಕ್ಕೆ ಸೇರಿದೆ ಎಂದು ಹೇಳಲಾಗಿದೆ. ಈ ಆಧಾರದ ಮೇಲೆ ಕನ್ನಡ ಭಾಷೆಯು ಕ್ರಿಸ್ತಪೂರ್ವ ಯುಗದಲ್ಲೇ ಇತ್ತು ಎಂದು ರಾಷ್ಟ್ರಕವಿ ಗೋವಿಂದ ಪೈ ಹೇಳುತ್ತಾರೆ. ಕನ್ನಡದ ಖ್ಯಾತ ವಿದ್ವಾಂಸರಾದ ಷಡಕ್ಷರಿ ಶೆಟ್ಟರ್ ಅವರ ಪ್ರಕಾರ ಕ್ರಿಸ್ತಶಕ 400ನೇ ಇಸವಿಗೆ ಕನ್ನಡ ಬರವಣಿಗೆಯ ಭಾಷೆಯಾಗಿತ್ತು ಎಂದು ತಿಳಿಸಿದ್ದಾರೆ. ಇದು ಗೆಳೆಯರೇ, ಕನ್ನಡ ಭಾಷೆಯ ಪ್ರಾಚೀನತೆ. ವಂದನೆಗಳು.